ಇನ್ನು ಈ ಮರಾಠಿ ಪುಂಡರ ಪುಂಡಾಟವನ್ನು ಖಂಡಿಸಿ ಕನ್ನಡ ಪರ ಸಂಘಟನೆಗಳು ಇದೇ ಮಾರ್ಚ್ 22ನೇ ತಾರೀಕು ಕರ್ನಾಟಕ ಬಂದ್ಗೆ ಕರೆ ಕೊಟ್ಟಿದ್ದಾರೆ. ಈ ಬಂದ್ ನಡೆಯುತ್ತಾ ಇಲ್ವಾ ಅಂತಕ್ಕಂಥ ಗೊಂದಲ ಇತ್ತು. ಬಟ್ ಈಗ ಕನ್ಫರ್ಮ್ ಆಗಿದೆ, ಬಂದ್ ಮಾಡೇ ಮಾಡ್ತೀವಿ ಅಂತಕ್ಕಂಥ ತೀರ್ಮಾನಕ್ಕೆ ಕನ್ನಡ ಪರ ಸಂಘಟನೆಯವರು ಬಂದಿದ್ದಾರೆ. ಹಾಗಾದರೆ ಈ ಬರೋ ಶನಿವಾರ ಇಡೀ ಕರ್ನಾಟಕ ಸ್ತಬ್ಧವಾಗುತ್ತಾ ಅನ್ನುವಂತಹ ಪ್ರಶ್ನೆ. ಹೋರಾಟದ ರೂಪುರೇಷೆ ಹೇಗಿರಬೇಕು ಅಂತ ಚರ್ಚಿಸೋದಕ್ಕೆ ಇವತ್ತು ಸಭೆಯನ್ನು ಕೂಡ ಕರೆದಿದ್ದಾರೆ. ಕನ್ನಡ ಪರ ಸಂಘಟನೆಗಳು ಮಧ್ಯಾಹ್ನ 12 ಗಂಟೆಗೆ ಸಭೆಯನ್ನು ಕರೆದಿದ್ದಾರೆ. ವಾಟಾಳ್ ನಾಗರಾಜ್, ಸಾರಾ ಗೋವಿಂದು ಇವರ ನೇತೃತ್ವದಲ್ಲಿ ಬಸ್, ಆಟೋ, ಮೆಟ್ರೋ ಎಲ್ಲವೂ ಕೂಡ ಹಾಗಾದರೆ ಶನಿವಾರ ಸ್ತಬ್ಧವಾಗುತ್ತಾ ಅಂತಕ್ಕಂಥ ಪ್ರಶ್ನೆ. ಹಾಗೆ ನೋಡೋಕೆ ಹೋದರೆ ಬಂದ್ ಮಾಡೋದಾಗಿದ್ದರೆ ಆವಾಗಲೇ ಮಾಡಬೇಕಾಗಿತ್ತು. ಇದು ಸ್ವಲ್ಪ ತೀವ್ರವಾಗಿದ್ದ ಸಂದರ್ಭದಲ್ಲಿ. ಈಗೆಲ್ಲವೂ ಕೂಡ ಪರಿಸ್ಥಿತಿ ಕಂಟ್ರೋಲ್ಗೆ ಬಂದಿದೆ. ನಮ್ಮ ರಾಜ್ಯದಿಂದ ಆ ರಾಜ್ಯಕ್ಕೆ ಬಸ್ ಹೋಗ್ತಾ ಇದೆ, ಆ ರಾಜ್ಯದಿಂದ ನಮ್ಮ ರಾಜ್ಯಕ್ಕೆ ಬಸ್ ಬರ್ತಾ ಇದೆ. ಜೊತೆಗೆ ನೀವು ಬೆಳಗಾವಿ ಗಡಿನಲ್ಲಿ ಹೋಗ್ಬಿಟ್ಟು ಮಾಡಿದರೆ ಅದೊಂಥರ, ಬೆಂಗಳೂರಿನಲ್ಲಿ ನಿಂತ್ಕೊಂಡು ನಾವು ಕರ್ನಾಟಕ ಬಂದ್ ಮಾಡ್ತೀವಿ ಅಂತಂದರೆ ಇಡೀ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಬಂದ್ಗೆ ಸಪೋರ್ಟ್ ಸಿಗುತ್ತಾ ಅನ್ನುವಂಥದ್ದು ಒಂದು ಪ್ರಶ್ನೆ. ಆದರೆ ಸದ್ಯಕ್ಕಂತೂ ಇವರು ತೀರ್ಮಾನ ತಗೊಂಡಿದ್ದಾರೆ. ಎಕ್ಸಾಮ್ಸ್ ನಡೀತಾ ಇದೆ. ಹಾಗೆ ನೋಡೋದಕ್ಕೆ ಹೋದರೆ 23ನೇ ತಾರೀಕಿಂದ 24ನೇ ತಾರೀಕಿಂದ SLC ಎಕ್ಸಾಮ್ಗಳೆಲ್ಲ ಸ್ಟಾರ್ಟ್ ಆಗ್ತಾ ಇದೆ. 21ರಿಂದ ಐ ಥಿಂಕ್ PUC ಎಕ್ಸಾಮ್ ನಡೀತಾ ಇದೆ. ಮಕ್ಕಳುಗಳಿಗೆಲ್ಲ ಎಕ್ಸಾಮ್ ನಡೀತಾ ಇದೆ. ಇಂಥ ಟೈಮಲ್ಲಿ ಬೇಡ ಅಂತ ತುಂಬ ಜನ, ಎಕ್ಸಾಮ್ ಟೈಮಲ್ಲಿ ಬೇಡ, ಮಕ್ಕಳಿಗೆ ತೊಂದರೆ ಆಗುತ್ತೆ ಅಂತ. ಆದರೂ ಇಲ್ಲ, ನಾವು ಅದಕ್ಕೆಲ್ಲ ಯೋಚನೆ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ, ಮಾಡೇ ಮಾಡ್ತೀವಿ ಅಂತ ಹೊರಟಿದ್ದಾರೆ. ಮಾರ್ಚ್ 22ನೇ ತಾರೀಕು ಶನಿವಾರ ಕರ್ನಾಟಕ ಬಂದು ಫಿಕ್ಸ್ ಅಂತೆ. ಇದರಲ್ಲಿ ಯಾವುದೇ ಬದಲಾವಣೆ ಇಲ್ಲ ಅಂತ ಬಂದ್ಗೆ ಕರೆ ಕೊಟ್ಟಿರ್ತಕ್ಕಂಥದ್ದು ಕನ್ನಡ ಪರ ಸಂಘಟನೆಗಳು. ಹೋರಾಟದ ರೂಪುರೇಷೆ ಬಗ್ಗೆ ಚರ್ಚಿಸೋದಕ್ಕೆ ಇವತ್ತು ಸಭೆಯನ್ನು ಕರೆದಿದ್ದಾರೆ. ಮಧ್ಯಾಹ್ನ 12 ಗಂಟೆಗೆ ಈ ಮಹತ್ವದ ಸಭೆ ನಡೆಯುತ್ತೆ. ಯಾರ್ಯಾರು ಬೆಂಬಲವನ್ನು ಕೊಟ್ಟಿದ್ದಾರೆ ಅವರೆಲ್ಲ ಸಂಘಟನೆಯವರು ಕೂಡ ಸೇರ್ತಾರೆ. ಸರ್ಕಾರಿ ಮತ್ತು ಖಾಸಗಿ ಸಾರಿಗೆಯನ್ನು ಬಂದ್ ಮಾಡುವಂತೆ ಇವರ ಆಗ್ರಹ ಇದೆ. ಸರ್ಕಾರಿ ಮತ್ತು ಖಾಸಗಿ ಸಾರಿಗೆಯವ್ರನ್ನ ನೀವು ಕೇಳ್ಕೋಬೇಕು ಬಂದ್ ಮಾಡಿ ಅಂತ. ಸರ್ಕಾರಿ ಬಸ್ಗಳನ್ನ ಬಂದ್ ಮಾಡೋಕ್ಕೆ ಬರಲ್ಲ, ಮನವಿ ಮಾಡಿದ್ದಾರೆ. ನೋಡೋಣ. ಇನ್ನು ಬೆಂಗಳೂರಿನಲ್ಲಿ ನಮ್ಮ ಮೆಟ್ರೋ ಬಂದ್ ಮಾಡುವಂತೆ ಸಂಘಟನೆಗಳ ಒತ್ತಾಯ. ನಿಮಗೆ BMTC, KSRTC, ಮೆಟ್ರೋ ಎಲ್ಲ ಬಂದಾಗ್ಬಿಟ್ರೆ ಬಂದು ದೊಡ್ಡ ಮಟ್ಟದ ಯಶಸ್ಸು ಅಂತ ಅರ್ಥ. ಆದರೆ ಬೀದಿ ಬರಿ ವ್ಯಾಪಾರಿಗಳ ಸಂಘದವರು ನೈತಿಕ ಬೆಂಬಲ ಕೊಟ್ಟಿದ್ದಾರೆ. ಆದರೆ ನಾವು ಕೆಲಸ ಕಾರ್ಯವನ್ನು ನಿಲ್ಲಿಸಲ್ಲ, ಬಿಸ್ನೆಸ್ ನಿಲ್ಲಿಸಲ್ಲ, ನೈತಿಕವಾಗಿ ಬೆಂಬಲ ಕೊಡ್ತೀವಿ ಅಂತ ಹೇಳಿದ್ದಾರೆ. ಸೊ ಇವತ್ತು ಒಂದು ಅದಕ್ಕೊಂದು ಔಟ್ಲೈನ್ ಅಂತ ಹೇಳ್ತಾರಲ್ಲ, ಆ ಥರ ಸಿಕ್ಬಿಡುತ್ತೆ ಒಂದು ಸ್ಟ್ರಕ್ಚರ್, ಯಾವ ರೀತಿ ಇರುತ್ತೆ ಸಭೆಯಲ್ಲಿ, ಯಾರ್ಯಾರು ಬೆಂಬಲ ಕೊಟ್ಟಿದ್ದಾರೆ ಅಂತ ನೋಡೋಣ.